ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ನಾಯಕತ್ವ ಬದಲಾವಣೆಯ ವಿಚಾರ. ಈ ಬೈ ಎಲೆಕ್ಷನ್ಗಿಂತ ಮುಂಚೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇತ್ತು. ಸಿಎಂ ಬದಲಾವಣೆಯ ವಿಚಾರ, ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಅವರು ಇಳಿತಾರೆ, ಡಿ.ಕೆ. ಶಿವಕುಮಾರ್ ಅವರು ಮಾರ್ಚ್ ಅಂತ್ಯದ ಒಳಗಡೆ ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇತ್ತು. ಮಾರ್ಚ್ ಹೋಗಿ ಏಪ್ರಿಲ್ ಕೂಡ ಬಂದಾಯಿತು. ಈಗ ಬೈ ಎಲೆಕ್ಷನ್ ಕಾವು ರಾಜ್ಯದಲ್ಲಿ ಜೋರಾಗಿದೆ. ಇದೆಲ್ಲದರ ನಡುವೆಯೂ ಕೂಡ ಈ ನಾಯಕತ್ವ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈ ಬೈ ಎಲೆಕ್ಷನ್ ಮುಗಿದ ಕೂಡಲೇ, ಪಂಚರಾಜ್ಯಗಳ ಎಲೆಕ್ಷನ್ ಮುಗಿದ ಕೂಡಲೇ ಮತ್ತೆ ಮುನ್ನೆಲೆಗೆ ಬರುತ್ತೆ ಸಿಎಂ ಬದಲಾವಣೆಯ ವಿಚಾರ. ಈ ಕಡೆ ಸಿದ್ದರಾಮಯ್ಯ ಅವರಿಗೆ ಎರಡೂ ಕ್ಷೇತ್ರಗಳು ಕೂಡ ಬಹಳ ಪ್ರತಿಷ್ಠೆಯಾಗಿದೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆದ್ರೂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಬಿಟ್ಕೊಡ್ಲೇಬೇಕು. ಎರಡೂ ಕ್ಷೇತ್ರದಲ್ಲಿ ಸೋತ್ರೂ ಕೂಡ ಬಿಟ್ಕೊಡ್ಲೇಬೇಕು. ಡಿ.ಕೆ. ಶಿವಕುಮಾರ್ ಅವರು ನಾ ಬಿಡೆ ಅನ್ನುವಂತಹ ಪರಿಸ್ಥಿತಿ, ಸಿಎಂ ಸಿದ್ದರಾಮಯ್ಯ ಅವರು ನಾ ಕೊಡೆ ಅನ್ನುವಂತಹ ಪರಿಸ್ಥಿತಿ. 2.5 ವರ್ಷ 2.25 ವರ್ಷ ಆಗೋಯ್ತು. ಇನ್ನೇನು 2 ವರ್ಷ ಇರೋದು, ಬಿಟ್ಬಿಡಿ ಸಿದ್ದರಾಮಯ್ಯ ಅವರೇ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾನೆ ಇದ್ದಾರೆ. ಆದರೆ ನೀ ಕೊಡೆ ನಾ ಬಿಡೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಒಟ್ಟಾರೆ ಬೈ ಎಲೆಕ್ಷನ್ ಕಾವಿನ ನಡುವೆ, ಪಂಚರಾಜ್ಯಗಳ ಚುನಾವಣೆಯ ನಡುವೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆ ಸಿಎಂ ವಿಚಾರವನ್ನು ಮರ್ತಿಲ್ಲ. ಈ ಬ್ಯುಸಿಯಲ್ಲಿದ್ದಾರೆ. ಇನ್ನೇನು 9ನೇ ತಾರೀಕಿಗೆ ಚುನಾವಣೆ ಮುಗಿದು ಹೋಗ್ಬಿಡುತ್ತೆ. ರಿಸಲ್ಟ್ ಬರೋದಕ್ಕೆ ಇನ್ನೂ ಒಂದು 20-25 ದಿನ ಇರುತ್ತೆ. ಆದರೆ ಏಪ್ರಿಲ್ 9ರ ನಂತರ ಮತ್ತೆ ನಾಯಕತ್ವ ಬದಲಾವಣೆಯ ವಿಚಾರ ರಾಜ್ಯದಲ್ಲಿ ಮುನ್ನೆಲೆಗೆ ಬರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಒಂದು ಕಡೆ ರಾಹುಲ್ ಗಾಂಧಿ ಅವರ ಕೃಪಾ ಕಟಾಕ್ಷ ಸಿಎಂ ಸಿದ್ದರಾಮಯ್ಯ ಅವರಿಗಿದ್ರೆ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಸಂಪೂರ್ಣವಾದಂತಹ ಕೃಪಾ ಕಟಾಕ್ಷ ಇದೆ. ಯಾಕೆ ಅಂತ ಹೇಳಿದ್ರೆ, ಪ್ರಿಯಾಂಕಾ ಗಾಂಧಿ ಅವರು ಅಸ್ಸಾಂ ಚುನಾವಣೆಯಲ್ಲಿ ಕಾಂಗ್ರೆಸ್ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂ ಕಾಂಗ್ರೆಸ್ ಚುನಾವಣಾ ಸಮಿತಿಯ ಸದಸ್ಯರಾಗಿದ್ದಾರೆ. ಅಲ್ಲಿಗಾಗಲೇ ಡಿ.ಕೆ.ಶಿ ಅವರು ಒಂದು ಸುತ್ತಿನ ಪ್ರಚಾರವನ್ನು ಮುಗಿಸಿ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಸೊ ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರ ಸಂಪೂರ್ಣ ಬೆಂಬಲ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಇನ್ನು ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬರೋದಾದ್ರೆ, ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಡೆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ಹಸ್ತಾಂತರ ಸಮರದಲ್ಲಿ ಸಿದ್ದರಾಮಯ್ಯ ಅವರ ಹಿಂದೆ ಲೋಕಸಭೆಯ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಡಿ.ಕೆ. ಶಿವಕುಮಾರ್ ಅವರ ಹಿಂದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಿದ್ದಾರೆ. ರಾಹುಲ್ ಗಾಂಧಿ ಅವರು ಗಾಂಧಿ ಆಪ್ತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸಂಸದ ಕೆ.ಸಿ. ವೇಣುಗೋಪಾಲ್ ಅವರು ಕೇರಳದವರು. ಅಲ್ಲೂ ಕೂಡ ಚುನಾವಣೆ ಆಗ್ತಾ ಇದೆ. ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ಪ್ರಚಾರವನ್ನ ಮಾಡ್ತಾರೆ. ಒಂದು ಕಡೆ ರಾಹುಲ್ ಗಾಂಧಿ ಅವರ ಬೆಂಬಲ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಬೆಂಬಲ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ. ಇದೆಲ್ಲದರ ನಡುವೆ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಬಣದವರು ಸುಮ್ಮನೆ ಇರ್ತಾ ಇಲ್ಲ. ಇದೊಂದು ಬೈ ಎಲೆಕ್ಷನ್ ಒಂದು ಮುಗ್ದೋಗ್ಲಿ, ಪಂಚರಾಜ್ಯ ಚುನಾವಣೆ ಅದ್ರ ಪಾಡಿಗೆ ಅದು ಆಗೋಗುತ್ತೆ. ಸೊ ಬೈ ಎಲೆಕ್ಷನ್ ಚುನಾವಣೆ ಒಂದು ಮುಗಿದೋಗ್ಲಿ, ದಾವಣಗೆರೆ ಹಾಗೆ ಬಾಗಲಕೋಟೆ ಮತ್ತೆ ಶುರುವಾಗುತ್ತೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ. ಒಂದು ಮೂಲಗಳ ಪ್ರಕಾರ ಮೇ ಅಥವಾ ಜೂನ್ ತಿಂಗಳಲ್ಲಿ ಅಧಿಕಾರದಿಂದ ಕೆಳಗಿಳಿಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂತಹ ಸ್ಫೋಟಕ ಮಾಹಿತಿ ಸಿಗ್ತಾ ಇರೋದು. ಮೇ ಅಥವಾ ಜೂನಲ್ಲಿ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ಹಿಡಿತಾರೆ, ಅಧಿಕಾರಕ್ಕೆ ಏರ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆ ಈಗ ಚುನಾವಣೆಯ ಬಿಸಿಯಲ್ಲಿದ್ದಾರೆ. ಎರಡೂ ಕ್ಷೇತ್ರ, ನಾನು ಆಗಲೇ ಹೇಳಿದಾಗೆ ಬಾಗಲಕೋಟೆ, ದಾವಣಗೆರೆ ಅದು ಕೈವಶವಾಗಿದ್ದಂತಹ ಕ್ಷೇತ್ರ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ. ಎರಡೂ ಕ್ಷೇತ್ರದಲ್ಲೂ ಕೂಡ ಶಾಸಕರ ನಿಧನದ ನಂತರ ತೆರವಾಗಿರುವಂತಹ ಕ್ಷೇತ್ರಗಳು. ಬಟ್ ಬಿಜೆಪಿ ಪರ ಹೆಚ್ಚಿನದಾಗಿ ಒಲವಿದ್ದು
ಎರಡೂ ಕ್ಷೇತ್ರದಲ್ಲೂ ಬಿಜೆಪಿ ಗೆದ್ರೂ ಕೂಡ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನ ಬಿಟ್ಕೊಡ್ಲೇಬೇಕು. ಎರಡೂ ಕ್ಷೇತ್ರದಲ್ಲೂ ಬಿಜೆಪಿ ಸೋತು ಕಾಂಗ್ರೆಸ್ ಗೆದ್ರೂ ಕೂಡ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನ ಬಿಟ್ಕೊಡ್ಲೇಬೇಕು. ಒಟ್ಟಾರೆ ಇವರಿಗೆ ಇವ್ರ ಸಪೋರ್ಟ್ ಇದೆ, ಇವರಿಗೆ ಪ್ರಿಯಾಂಕಾ ಅವರ ಸಪೋರ್ಟ್ ಇದೆ, ಇವರಿಗೆ ರಾಹುಲ್ ಗಾಂಧಿ ಅವರ ಸಪೋರ್ಟ್ ಇದೆ. ಒಟ್ಟಾರೆ ಸಿಎಂ ಬದಲಾವಣೆಯ ವಿಚಾರ ಜೋರಾಗಿ ಕೇಳಿ ಬರ್ತಾ ಇದೆ. ಸೊ ಈಗ ಏಪ್ರಿಲ್ 9ರ ನಂತರ ರಾಜ್ಯದಲ್ಲಿ ಮತ್ತಷ್ಟು ಜೋರಾಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಒಟ್ಟಾರೆ ಇಬ್ಬರೂ ನಾಯಕರುಗಳು ಕೂಡ DCM DK ಶಿವಕುಮಾರ್ ಅವರು, CM ಸಿದ್ದರಾಮಯ್ಯ ಇಬ್ಬರೂ ನಾಯಕರುಗಳು ಕೂಡ ಒಟ್ಟಿಗೆ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ. ಬಿಜೆಪಿ ಮೇಲೆ ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಅದೇನಾದ್ರೂ ಕೂಡ ಅದು ಸೆಕೆಂಡ್ರಿ. ಆದರೆ DCM DK ಶಿವಕುಮಾರ್ ಅವರಿಗೆ ಬಹಳ ಇಂಪಾರ್ಟೆಂಟು. ಇಲ್ಲಿ ಬಾಗಲಕೋಟೆ ಗೆಲ್ಲುತ್ತಾ ಅಥವಾ ದಾವಣಗೆರೆ ಗೆಲ್ಲುತ್ತಾ, ಎರಡೂ ಕ್ಷೇತ್ರ ಗೆಲ್ಲಿಸ್ಕ ಬರೋದು ಅಲ್ಲ. CM ಯಾವಾಗ ಆಗ್ತೀನಿ, ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯಿಂದ ಯಾವಾಗ ಇಳಿತಾರೆ ಅನ್ನೋದು. ಒಟ್ಟಾರೆ ಈ ಬೈ ಎಲೆಕ್ಷನ್ ಬಿಸಿಯಲ್ಲೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರ ಉಪಚುನಾವಣೆಯ ನಂತರ ಅಂದರೆ 9ನೇ ತಾರೀಕಿನ ನಂತರ ಮತ್ತೆ ಮುನ್ನೆಲೆಗೆ ಬರುತ್ತೆ CM ಬದಲಾವಣೆಯ ವಿಚಾರ ರಾಜ್ಯದಲ್ಲಿ.